ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈಗ ಏನು ನಾವು 2014ರಿಂದ 2024ರವರೆಗೂ ಎಲ್ಲ ಒಂದು ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ಮೀನ್ಸ್ ನಿಮಗೆ ಕನ್ನಡ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ಸಮಾಜ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಏನು ಬಿಡಿಸ್ತಾ ಇದೀವೋ ಅದರಲ್ಲಿ ಇಂದು ನಾನು 2023ರ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಂದಿರುವಂಥ EVSಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ 30 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮಗೆ ಮಾಡಬೇಕಂತ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದು. ಹೆಚ್ಚಿನ ತಡ ಮಾಡದೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 5ನೇ ತರಗತಿ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆ ಪ್ರಾಜೆಕ್ಟನ್ನು ಮಾಡುತ್ತಿದ್ದಾನೆ. ಆತ ಈ ಕೆಳಗಿನ ಚಿಹ್ನೆ ಬಳಸಿದ್ದಾನೆ. ಸೊ ಹಾಗಾದ್ರೆ ಈ ಚಿಹ್ನೆ ಏನನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸುತ್ತೆ ನೋಡಿ. ಇದು ಒಂದು ತಲೆಮಾರಾಗುತ್ತೆ. ಇದೇ ತಲೆಮಾರಲ್ಲಿ ಬರೆದಿದ್ರೆ ಇನ್ನೊಂದು ತಲೆಮಾರಾಗೋದು. ಸೊ ಇದೇನು ಸೂಚಿಸುತ್ತೆ? ಇನ್ನೊಂದು ತಲೆಮಾರನ್ನು ಸೂಚಿಸುತ್ತೆ. ಸೊ ಹಾಗಾದ್ರೆ ಆ ರೀತಿಯಾಗಿರೋ ಆಪ್ಷನ್ ಇಲ್ಲದೆ ಆಪ್ಷನ್ 4 ತಂದೆ ಮತ್ತು ಮಗಳು. ಸೊ ಇದು 2 ತಲೆಮಾರನ್ನು ಸೂಚಿಸುತ್ತೆ. ಅಕ್ಕ ಮತ್ತು ತಂಗಿ ಅನ್ನೋಂಥದ್ದು ಆಗೋದಿಲ್ಲ, ಸಹೋದರ ಸಹೋದರಿ ಆಗೋದಿಲ್ಲ, ತಂದೆ ತಾಯಿ ಸಹ ಆಗೋದಿಲ್ಲ. ಎಸ್, ಮುಂದಿನ ಪ್ರಶ್ನೆ. ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಯಾವುದಾಗಿದೆ? ಭಾರತ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಸಾಂಬರ್ ಸರೋವರ ಆಗಿರುತ್ತೆ. ಕೇವಲ ವಿಜ್ಞಾನ ಓದ್ಕೊಂಡ್ರೆ ಸಾಲದು, ನೀವು ಸಮಾಜಕ್ಕೂ ಸ್ವಲ್ಪ ನೀವು ಒತ್ತನ್ನು ಕೊಡಬೇಕಾಗುತ್ತೆ ಪೇಪರ್ 1 ಇರೋರು. ಎಸ್, ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ ಯಾವುದು ಅಂತ ಕೇಳಿದರೆ ಶನಿ, ಗುರು, ಶುಕ್ರ, ಮಂಗಳ. ಸೊ ಯಾವುದಾಗ್ತಾ ಹೋಗುತ್ತೆ? ಶುಕ್ರ ಗ್ರಹ. ಎಸ್ ಸ್ನೇಹಿತರೆ, ಈ ಮುಂದಿನ ಪ್ರಶ್ನೆ. ಆವೇಶಪೂರಿತ ವಸ್ತು ಪ್ರಯೋಗಿಸುವ ಬಲ ಘರ್ಷಣೆ, ಸ್ಥಾಯಿ ವಿದ್ಯುತ್ ಬಲ, ಒತ್ತಡ, ಗುರುತ್ವಾಕರ್ಷಣ ಬಲ. ಸೊ ಆವೇಶಪೂರಿತ ವಸ್ತು ಪ್ರಯೋಗಿಸುವಂಥ ಬಲ ಸ್ಥಾಯಿ ವಿದ್ಯುತ್ ಬಲ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ಕೋಶದ ಎರಡೂ ತುದಿಗಳನ್ನು ಸ್ವಿಚ್ ಮತ್ತು ಬಲ್ಬ್ಗಳಂಥ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು. ಏಕೆ? ಅದು ಋಸ್ವಮಂಡಲವನ್ನು ಉಂಟು ಮಾಡಬಹುದು, ಮಿತಿಮೀರಿದ ಬಿಸಿಯಾಗುವಿಕೆಗೆ ಕಾರಣವಾಗಬಹುದು, ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು. ನಾವು ಕಂಟಿನ್ಯೂಸ್ ಆಗಿ ಏನಾದರೂ ವಿದ್ಯುತ್ ಕೋಶಕ್ಕೆ ನಾವು ಶೆಲ್ಲನ್ನು ಬಳಸ್ತಾ ಇದ್ದೀವಿ ಅಂದರೆ ಬೇಗ ಖಾಲಿ ಆಗ್ಬೋದು, ಆ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ರಚನೆ. ಸೊ ಕಣ್ಣಿನ ಬಗ್ಗೆ ನಿಮ್ಗೆ ತಿಳ್ಕೊಬೇಕಾಗುತ್ತೆ. 8th ಸಿಲೆಬಸ್ ಇದು. ಸೊ ಪಾಪೆಯ ಗಾತ್ರವನ್ನು ನಿಯಂತ್ರಿಸುವುದು ಯಾವುದಾಗ್ತಾ ಹೋಗುತ್ತೆ? ವರ್ಣಪಟಲ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಪಕ್ಷಿಯೊಂದರ ವೇಗ 180 km/h ಮೀಟರ್/ಸೆಕೆಂಡಲ್ಲಿ ವ್ಯಕ್ತಪಡಿಸಿದಾಗ. ಸೊ ನೀವು π/18 ಅಂತ ಒಂದು ಸೂತ್ರ ಹಾಕ್ಕೊಂಡ್ರೆ, π/18 ಹಾಕೊಂಡ್ರೆ ಸೊ ನಿಮಗೆ 50 m/s ಬರ್ತಾ ಹೋಗುತ್ತೆ. ಸೊ 180 × 5/18 ಹಾಕ್ಕೊಂಡ್ರೆ ಸೊ 5 18 1 18 180 10 ಆಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ. ನೋಡಿ, ಇದನ್ನು ಸರಿಯಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಂತ ಕೇಳಿದರೆ H2O ನಮಗೆ ಸೂತ್ರ ಇರುವಂಥದ್ದು, ಆಕ್ಸಿಜನ್ ಇರುವಂಥದ್ದು ಒಂದೇ, ಹೈಡ್ರೋಜನ್ಗಳ ಅನುಪಾತ ಇರುವಂಥದ್ದು 2, 1:2 ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ವಿನೇಗರ್ನ ರಾಸಾಯನಿಕ ಹೆಸರು ಅಂತ ಕೇಳಿದರೆ, ಸೊ ವಿನೇಗರ್ನ ರಾಸಾಯನಿಕ ಹೆಸರು ಅಸ್ಟಿಕ್ ಆಮ್ಲ ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ಕಲ್ಲು ಹೂಗಳಿಂದ ಪಡೆಯುವ ನೈಸರ್ಗಿಕ ಸೂಚಕ ಅಂತ ಕೇಳಿದರೆ, ಕಲ್ಲು ಹೂಗಳಿಂದ ಯಾವುದು ಪಡಿತಾ ಹೋಗ್ತೀವಿ? ಪಿನಾಪ್ಥಲಿನ್, ಮೀಥೈಲ್ ಆರೆಂಜ್. ಪಿನಾಪ್ಥಲಿನ್ ಮತ್ತು ಮೀಥೈಲ್ ಆರೆಂಜ್ ಇವೆಲ್ಲ ಮಾನವ ಕೃತಕ, ಮನುಷ್ಯನು ನಿರ್ಮಿಸಿರುವಂಥದ್ದು. ಆದರೆ ಅರಿಶಿನ ಮತ್ತು ಲಿಟ್ಮಸ್ಸು ನೈಸರ್ಗಿಕ ಸೂಚಕಗಳು. ಆದರೆ ಕಲ್ಲು ಹೂಗಳಿಂದ ಪಡೆಯಲಾಗಿರುವಂಥದ್ದು ಲಿಟ್ಮಸ್ ಎನ್ನುವಂಥದ್ದು. ಎಸ್, ಮುಂದಿನ ಪ್ರಶ್ನೆ. ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಕೇಳಿದರೆ, ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ಸಿಂದ 47 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇನ್ನು ಲ್ಯಾಬ್ರೇಟರಿ ಕೇಳಿದರೆ, ಲ್ಯಾಬ್ರೇಟರಿದು 10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಯಾವುದಾಗ್ತಾ ಹೋಗುತ್ತೆ? 35 ಡಿಗ್ರಿ ಸೆಲ್ಸಿಯಸ್ಸಿಂದ 42 ಡಿಗ್ರಿ ಸೆಲ್ಸಿಯಸ್. ಇನ್ನು ಮುಂದಿನ ಪ್ರಶ್ನೆ. ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವಂತಹ ವಿಧಾನ. ಸಮುದ್ರದ ನೀರಿನಿಂದ ಉಪ್ಪನ್ನು ಯಾವ ವಿಧಾನದ ಮೂಲಕ ಪಡಿತಾ ಹೋಗ್ತೀವಿ? ಆವಿಕರಣದ ವಿಧಾನದ ಮೂಲಕ ಪಡಿತೀವಿ. ಎಸ್, ಇನ್ನು ಮುಂದಿನ ಪ್ರಶ್ನೆ. ಸಲ್ಫ್ಯೂರಸ್ ಆಮ್ಲ. ಸಲ್ಫ್ಯೂರಿಕ್ ಕೇಳಿಲ್ಲ, ಸಲ್ಫ್ಯೂರಸ್ ಕೇಳಿದರೆ, ಸಲ್ಫ್ಯೂರಸ್ ಆಮ್ಲ ಯಾವುದಾಗ್ತಾ ಹೋಗುತ್ತೆ? H2SO3. ಸಲ್ಫ್ಯೂರಿಕ್ ಆಮ್ಲ ಅಂತ ಕೇಳಿದರೆ H2SO4 ಆಗ್ತಿತ್ತು. ಸೊ ಆದರೆ ಇದು ಸಲ್ಫ್ಯೂರಸ್ ಆಗಿರೋದು H2SO3 ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ. ನೀಲಿ ಮೈಲಿ ತುತ್ತ ಇದರ ರಾಸಾಯನಿಕ ಹೆಸರು ಅಂತ ಕೇಳಿದರೆ, ಕಬ್ಬಿಣದ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್. ನೋಡಿ, ನೀಲಿ ಎನ್ನುವಂಥ ಬಣ್ಣವನ್ನು ಹೆಚ್ಚು ಸೂಚಿಸುವಂಥ ತಾಮ್ರ ಒಂದೇ. ಕಂದು ಮತ್ತು ನೀಲಿಗೆ ಸಂಬಂಧಿಸಿರುವಂಥ ತಾಮ್ರ. ಸೊ ತಾಮ್ರವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಈಗೆಂದು ಕರೀತಾರೆ ಅಂತ ಹೇಳಿದರೆ, ಅಪಾಯದಂಚಿನಲ್ಲಿರುವ ಪ್ರಭೇದಗಳಲ್ಲ, ಯಾವುದೇ ರೀತಿಯಾಗಿ ಅಳಿದು ಹೋಗುವ ಪ್ರಭೇದಗಳಲ್ಲ. ಸೊ ಡೇಂಜರ್ಡ್, ಇದನ್ನು ಕೆಂಪು ದತ್ತಾಂಶ ಪುಸ್ತಕದಲ್ಲಿ ದಾಖಲಿಸ್ತಾ ಹೋಗ್ತೀವಿ.
ಆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂಥ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಡ್ರಿನಲಿನ್ ಗ್ರಂಥಿಯ ಕಾರ್ಯವೇನು ಅಂತ ಕೇಳಿದರೆ, ಅಡ್ರಿನಲಿನ್ ಗ್ರಂಥಿ ಏನು ಮಾಡ್ತಾ ಹೋಗುತ್ತೆ? ಬೆಳವಣಿಗೆ ನಿಯಂತ್ರಿಸೋದಿಲ್ಲ, ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸೋದಿಲ್ಲ, ದೇಹದಲ್ಲಿ ರಕ್ತದಲ್ಲಿ ಲವಣಗಳ ಸಮತೋಲನ ಸಮರ್ಪಕವಾಗಿ ನಿಯಂತ್ರಿಸುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಅಂತ ಕೇಳಿದರೆ, ಆಕ್ಸಿಜನ್ ಸಹಿತ ಉಸಿರಾಟ ಆಗುವಂಥದ್ದು ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉತ್ಪಾದನೆ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಅಂತ ಕೇಳಿದರೆ, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಯಾವಾಗ ಹೋಗ್ತವೆ? ಇದಕ್ಕೆ ಸಂಬಂಧಿಸಿದ ಕಾಲರಾ ಮತ್ತು ಕ್ಷಯ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸಲ್ಲಿ ಬೇರೆ ಈ ಬ್ಯಾಕ್ಟೀರಿಯಾಸ್ ಇದ್ದಾವೆ, ಆದರೆ ಸಂಪೂರ್ಣವಾಗಿ ಎರಡೆರಡು ರೋಗಗಳು ಕೊಟ್ಟಿರೋದ್ರಿಂದ ಅದು ನಮಗೆ ಕಾಲರ ಮತ್ತು ಕ್ಷಯ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಅದ್ದಿನ ಸರಾಸರಿ ಜೀವಿತಾವಧಿ ವಯಸ್ಸು ಎಷ್ಟು ಅಂತ ಕೇಳಿದರೆ, ಅದ್ದಿನ ಸರಾಸರಿ ಜೀವಿತಾವಧಿ ವಯಸ್ಸು 20 ವರ್ಷಗಳು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತ ಕೇಳಿದರೆ, ಶುಂಠಿ, ಎಲೆಕೋಸು, ಕಬ್ಬು, ಹತ್ತಿ. ಏಕವಾರ್ಷಿಕ ಸಸ್ಯ ಯಾವುದಾಗ್ತಾ ಹೋಗುತ್ತೆ? ಒಂದು ವರ್ಷಕ್ಕೆ ಒಮ್ಮೆ ಬೆಳೆಯುವಂಥ ಬೆಳೆ ಇದರಲ್ಲಿ ಕಬ್ಬು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಕಾಲಮ್ 1ರಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಕಾಲಮ್ 2ರಲ್ಲಿ ಕೊಟ್ಟಿರುವ ಸೂಕ್ತ ವಸ್ತುಗಳೊಂದಿಗೆ ಹೊಂದಿಸಿ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಕಾಲಮ್ 2 ಅಲ್ಲಿ ಏನಿದೆ? ಅಮೈನೋ ಆಮ್ಲಗಳು, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್, ಸಕ್ಕರೆ ಅಂತ. ನಮಗೆ ಕಾರ್ಬೋಹೈಡ್ರೇಟ್ಸಿಂದ ನಮಗೇನು ಸಿಗುತ್ತೆ? ಕಾರ್ಬೋಹೈಡ್ರೇಟ್ಸ್ ಅಂಶದಿಂದ ನಮಗೇನು ಸಿಗುತ್ತೆ? ಸಕ್ಕರೆ ಅಂಶ ಸಿಗುತ್ತೆ. ಒಂದನೇದಕ್ಕೆ ಸಿ ಆಗುತ್ತೆ. ಪ್ರೋಟೀನ್ಗಳಿಂದ ಏನು ಸಿಗುತ್ತೆ? ಪ್ರೋಟೀನ್ಗಳು ಏನಾಗಿ ಬದಲಾವಣೆ ಆಗ್ತಾ ಹೋಗ್ತವೆ? ಅಮೈನೋ ಆಮ್ಲಗಳಾಗಿ ಬದಲಾವಣೆ ಆಗ್ತಾ ಹೋಗ್ತವೆ. ಕೊಬ್ಬುಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತನೆ ಆಗ್ತಾ ಹೋಗ್ತವೆ. 6ನೇ ಕ್ಲಾಸ್ ಪುಸ್ತಕದಲ್ಲಿ ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. CAB ಅನ್ನೋಂಥ ಆಪ್ಷನ್ ಎಲ್ಲಿದೆ? ಆಪ್ಷನ್ 1ರಲ್ಲಿದೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ. 8th ಸಿಲೆಬಸ್ ಇದು. ಏನಾಗ್ತಾ ಹೋಗುತ್ತೆ? ಇದರಲ್ಲಿ ಪೆರಿಸ್ಕೋಪ್, ಕೆರಡಿಯೋಸ್ಕೋಪ್, ಸೂಕ್ಷ್ಮದರ್ಶಕ ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ವಿದ್ಯುತ್ ದರ್ಶಕ, ಎಲೆಕ್ಟ್ರೋಸ್ಕೋಪ್ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ವಿಜ್ಞಾನ ವಸ್ತು ಪ್ರದರ್ಶನದಿಂದ ಪ್ರಚೋದಿಸುವುದು. ಶಿಸ್ತು ಮತ್ತು ಯೋಜನೆ. ನೋಡಿ, ವಿಜ್ಞಾನದ ವಸ್ತು ಪ್ರದರ್ಶನ ಮಾಡಬೇಕಂತಂದರೆ ಶಿಸ್ತು ಮತ್ತು ಯೋಜನೆ ಇರಬೇಕು. ಪ್ರಾಮಾಣಿಕತೆ, ಏಕತೆ ಇದರಲ್ಲಿ ಅವಶ್ಯಕತೆ ಇಲ್ಲ. ಆತ್ಮವಿಶ್ವಾಸ ಮತ್ತು ಮೌಲ್ಯಮಾಪನ ಇರೋದಿಲ್ಲ. ಆದರೆ ವಿಜ್ಞಾನ ವಸ್ತು ಪ್ರದರ್ಶನ ಅನ್ನೋದ್ರಿಂದ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿ ಸಹ ಅದರಲ್ಲಿ ಬೆಳೀತಾ ಹೋಗುತ್ತೆ. ಅಲ್ಲಿ ಪ್ರಚೋದಿಸುತ್ತಿರುವುದು ಅಂತ ಕೇಳಿದಿರೋದ್ರಿಂದ ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿ ಅನ್ನೋಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅಲ್ಲಿ ಸ್ವಲ್ಪ ಕ್ರಾಸ್ ಇದೆ, ಅದಕ್ಕೋಸ್ಕರ ನಾನು ಟಿಕ್ ಮಾಡ್ತಾ ಇದ್ದೀನಿ. ಹೈಲೈಟ್ ಸಹ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯ 3 ಘಟಕಗಳು ಯಾವ್ಯಾವು ಅಂತ ಕೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಉದ್ದಿಷ್ಟಗಳು, ಪಠ್ಯಕ್ರಮ ಮತ್ತು ಮೌಲ್ಯಮಾಪನ. ಬೋಧನಾ ಕಲಿಕೆಯ 3 ಪ್ರಮುಖ ಘಟಕಗಳು ಯಾವ ಆಗ್ತವೆ? ಪ್ರಕ್ರಿಯೆ, ಉದ್ದಿಷ್ಟಗಳು, ಪಠ್ಯಕ್ರಮ, ಮೌಲ್ಯಮಾಪನ. ಮುಂದಿನ ಪ್ರಶ್ನೆ, ಕಾರ್ಯಪೂರ್ವ ಅಂತ ಯಾವುದನ್ನು ಕರಿತೀವಿ? ನೋಡಿ, ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿಲ್ಲ, ಅಲ್ಲಿ ಕೊಟ್ಟಿಲ್ಲ ಅಂದರೆ ಕಂಪಲ್ಸರಿ ನಿಮಗೆ ಇಲ್ಲಿ ಕೊಡ್ತಾರೆ. ಈ ಜೀನ್ ಪಿಯಾಜೆ ಅವರ ಹಂತಗಳ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ ಕೊಡ್ತಾರೆ. ಯಾವುದಾಗ್ತದೆ? 2ರಿಂದ 7 ವರ್ಷಗಳಾಗ್ತಾ ಹೋಗ್ತವೆ ಕಾರ್ಯಪೂರ್ವ ಅಂತ. ಮುಂದಿನ ಪ್ರಶ್ನೆ, NCF 2005ರ ಶಿಫಾರಸಿನಲ್ಲಿ ಶಿಕ್ಷಣ ಪಲ್ಲಟಗಳಿಂದ ಬದಲಾಗಬೇಕಾದದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಯಾವುದರ ಕಡೆಗೆ ಅಂತ ಕೇಳಿದರೆ, ರೇಖೀಯ ಮಾನ್ಯತೆಯೆಡೆಗೆ, ಕಲಿಕೆ ನಿಷ್ಕ್ರಿಯತೆಯೆಡೆಗೆ, ಶಿಸ್ತಿನ ಗಮನದೆಡೆಗೆ, ಕಲಿಕಾರ್ಥಿಯ ಕೇಂದ್ರಿತ ನಮ್ಯ ಪ್ರಕ್ರಿಯೆಗೆ. ನಾನು ಸುಮಾರು ಸಲ ಹೇಳ್ತಾ ಇದ್ದೀನಿ, 2014 ಪ್ರಶ್ನೆ ಪತ್ರಿಕೆಯಿಂದ ಬಿಡಿಸಿದಾಗಲೂ ಹೇಳ್ತಾ ಇದ್ದೀನಿ, NCF ಮೇಲೆ ಮತ್ತು CCE ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೊಡ್ತಾರೆ. ನಿಮ್ಮ 150 ಅಂಕಗಳಲ್ಲಿ ಮಿನಿಮಮ್ ಒಂದು 30 ಅಂಕಗಳು ಇದನ್ನೇ ಕೊಡ್ತಾರೆ, ಇದೇ ಕ್ವಶನ್ಸೇ ಬರ್ತವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂಥದ್ರಲ್ಲಿ ಈ NCF ಸಹ ಒಂದು 2005ಕ್ಕಿಂತ ಹಿಂದೆ ನಮ್ಮ ಬೋಧನೆಯು ಶಿಕ್ಷಕ ಕೇಂದ್ರಿತ ಸ್ಥಿರವಾಗಿತ್ತು. ಈಗ ಅದಾದಮೇಲೆ ಏನು ಮಾಡ್ತಾ ಇದ್ದಾರೆ? ಅದು 2005 ಏನು ಹೇಳ್ತು? ಕಲಿಕಾರ್ಥಿ ಕೇಂದ್ರಿತ ಪ್ರಕ್ರಿಯೆಗೆ ಸಾಗಬೇಕು ಎನ್ನುವಂಥದ್ದನ್ನ ಹೇಳ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾವಳ. ಮುಂದಿನ ಪ್ರಶ್ನೆ, ಕ್ರಿಯಾ ಸಂಶೋಧನೆ ಪ್ರಕ್ರಿಯೆಯಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಿ ಮತ್ತು ವಿಶ್ಲೇಷಿಸಿ ಕಾರ್ಯಗತಗೊಳಿಸುವ ಹಂತ ಯಾವುದು ಅಂತ ಕೇಳಿದರೆ, ಯೋಜನಾ ಹಂತ, ಅನುಷ್ಠಾನ ಹಂತ, ಬೆಳವಣಿಗೆ ಹಂತ, ಪ್ರತಿಬಿಂಬಿಸುವ ಹಂತ ಎಂಬುದನ್ನು ಕೇಳಿದರೆ, ಕ್ರಿಯಾ ಸಂಶೋಧನೆ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಕಾರ್ಯಗತಗೊಳಿಸುವ ಹಂತವನ್ನು ನಾವು ಅನುಷ್ಠಾನ ಅಂತ ಕರಿತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಇದು ಸಹ ಕಂಪಲ್ಸರಿ ಕ್ವಶನ್. ಕ್ರಿಯಾ ಸಂಶೋಧನೆ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಎಲ್ಲಾದರೂ ಒಂದು ಕಡೆ ಇದ್ದೇ ಇರುತ್ತೆ. ಮುಂದಿನ ಪ್ರಶ್ನೆ, ವೆನೇಡಿಯಂನ ವಿವಿಧ ಉತ್ಕರ್ಷಣಗಳ ಸ್ಥಿತಿ ಗುಣಗಳನ್ನು ಕಲಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿ ವೆನೇಡಿಯಂ ಒಂದು ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ, ಬಣ್ಣದಲ್ಲಿನ ಬದಲಾವಣೆಗಳ ಸೊಬಗನ್ನು ಗಮನಿಸುತ್ತಾನೆ. ಇಲ್ಲಿ ವಿದ್ಯಾರ್ಥಿಯು ಪೋಷಿಸಲ್ಪಡುವುದು ಸೃಜನಾತ್ಮಕ ಬೌದ್ಧಿಕತೆ, ಅರಿವಿನ ಸಂಘರ್ಷ, ಸೌಂದರ್ಯ ಪ್ರಜ್ಞೆ, ಗೊಂದಲವನ್ನು ಈಸಿಯಾಗಿ ಡಿಸೈಡ್ ಮಾಡ್ತೀರಾ. ಅರಿವಿನ ಸಂಘರ್ಷದ ಬದಲಿಗೆ ಅದು ಸೃಜನಾತ್ಮಕ ಬೌದ್ಧಿಕತೆ ಆಗಿರುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೋಸ್ಟ್ ರಿಲೆವೆಂಟ್ ಆನ್ಸರ್ಸ್ ಯಾವುದಾಗಿರುತ್ತೋ ಅದನ್ನ ನೀವು ಕ್ಲಿಕ್ ಮಾಡ್ತಾ ಹೋಗಿ. ಇನ್ನು ಪ್ರಶ್ನೆ, CLA ವಿಧಾನವು ಕಲಿಯುವವರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ. ಇದರಲ್ಲಿ CLA ಅಂತಂದರೆ ಏನು ಹೇಳಿದರೆ, ಇದು ಫುಲ್ ಫಾರ್ಮ್ ಕೇಳಿರುವಂಥದ್ದು ಸಹಭಾಗಿ ಕಲಿಕಾ ವಿಧಾನ. ಆಪ್ಷನ್
2 ಸಹಭಾಗಿ ಕಲಿಕಾ ವಿಧಾನ ಅಂತದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ಮುಂದಿನ ಪ್ರಶ್ನೆ ಹಾಗೂ ಇಂದಿನ ಕೊನೆಯ ಪ್ರಶ್ನೆ, ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಯಾವುದಾಗುತ್ತೆ ಅಂತ ಕೇಳಿದರೆ, ಭಾಷೆಯ ಸ್ವಾಧೀನಪಡಿಸ್ಕೊಳ್ಳುತ್ತದೆ ಮತ್ತು ಅಭಿವೃದ್ಧಿಯಾಗುವಂಥ ಅತ್ಯಂತ ನಿರ್ಣಾಯಕ ಅವಧಿ ಬಾಲ್ಯಾವಸ್ಥೆ ಆಗಿರುತ್ತೆ. ಸೊ ಅದರಲ್ಲೂ ನಿಮಗೆ ಎಕ್ಸಾಮ್ಸಲ್ಲಿ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಹೆಚ್ಚಾಗಿದೆ ನಿರ್ಣಾಯಕ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ನಿಮಗೆ 30 ಪ್ರಶ್ನೆಗಳನ್ನು ಸುಮಾರು 10 ನಿಮಿಷಗಳ ಒಳಗಡೆ 10 ಅಥವಾ 10 ನಿಮಿಷಗಳಲ್ಲಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದೆ. ಸೊ ಇದು ನಿಮಗೆ ಜಸ್ಟ್ ಒಂದು ಕ್ವಿಕ್ ರಿವಿಷನ್ಸ್ ಥರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಭೇಟಿ ಕೊಡ್ತಾರೆ, ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿಂದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈಗ 2023ರ ಪ್ರಶ್ನೆ ಪತ್ರಿಕೆ ಆಗಿದೆ. ಈಗಾಗಲೇ ನಾವು 2014ರಿಂದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ 2024ರ ಪ್ರಶ್ನೆ ಪತ್ರಿಕೆಯನ್ನು ಸಹ ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಬಿಡಿಸ್ತಾ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.